ಅವ್ರು ನಿದ್ರೆ ಮಾಡ್ಯಾರೆ ಕಣೆ. ಎಂತ ಮಾಡೋದೀಗ? ಆ ಕಡೆ ಹೋಗಿ ತರ್ಬೇಕು, ಅಲ್ಲದೆ ಪಾತ್ರೆ. ಒಂಚೂರು ಸೌಂಡ್ ಆದರೂ ಬೈತಾರವರು. ನಿದ್ರೆ ಮಾಡಿದಾಗ ಬಂದು ಎಚ್ಚರ ಮಾಡ್ತೀರಿ ನೀವು, ಆಮೇಲೆ ನಿದ್ರೆ ಬರಲ್ಲ ಅಂತ. ಈ ಅತ್ತೆ ನೋಡಿದ್ರು ತೊಗೊಂಬ ಅಂದಾರೆ. ತರದೇ ಇದ್ರೆ ಅವ್ರು ಬೈತಾರೆ, ತರಕ್ಕೆ ಹೋದರೆ ಸೌಂಡ್ ಆಗ್ತದೆ ಅಂತ ಇವ್ರು ಬೈತಾರೆ. ಎಂತ ಮಾಡೋದು ನಾನೀಗ? ಸೊ ಅಕ್ಕ, ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡು. ಅದು ಎಂತಕ್ಕೆ ಹಂಗೆ ಹೆದರ್ತೀಯ ಮಾರತಿ? ನೀ ಹಿಂಗೆ ಹೆದರೋದಕ್ಕೆ ಅವ್ರು ಹೆದರ್ಸ್ತಾರೆ ಗೊತ್ತಾ? ಎಂತ ಮಾಡೋಕ್ಕಾಗ್ತದೆ? ಹಂಗೆ ಅಕಸ್ಮಾತ್ ಒಂಚೂರು ಸೌಂಡಾಗಿ ಎಚ್ಚರ ಆದರೆ ಆಗಲಿ. ಏನು ಕುಂಭಕರ್ಣ ಇವರು 6 ತಿಂಗಳು ನಿದ್ರೆ ಮಾಡ್ಬೇಕಾ? ಯಾವಾಗ ನೋಡಿದ್ರು ನಿದ್ರೆ ಮಾಡ್ತಾನೆ ಇರ್ತಾರೆ, ಮತ್ತು ಸೌಂಡ್ ಆಗಬಾರ್ದಂತೆ. ಸುಮ್ಮನೆ ಹೋಗಿ ತಗೊಂಬ ನೀನು. ನೀ ಈ ಥರ ಹೆದರೋದಕ್ಕೆ ಅವ್ರು ಹೆದರ್ಸ್ತಾರೆ ಮಾರತಿ. ಏನಾಗಲ್ಲ, ತಗೊಂಬ ಹೋಗು. ತರ್ತೀನಿ ಬಿಡು, ನಾನು ಹೋಗಿ ಮೆಲ್ಲಗೆ ತರ್ತೀನಿ. ನೀ ಇಲ್ಲೇ ನಿಂತ್ಕ, ನೀ ಬರಬೇಡ. ಅವ್ರ ಪಾಪುನೇ ಪಕ್ಕಕ್ಕೆ ಮಲ್ಸ್ಕೊಳಲ್ಲ ಗೊತ್ತಾ? ನಿದ್ರೆ ಮಾಡಾಗ ಎಚ್ಚರ ಆಗ್ತದೆ ನನಗೆ, ನಿದ್ರೆ ಸರಿ ಆಗಲ್ಲ ಅಂತ. ಬಿಡು ಬಿಡು, ಸುಮ್ಮನೆ ಇರು, ನೀ ಬರಬೇಡ, ಇಲ್ಲೇ ಇರು, ನಾನು ಹೋಗಿ ತರ್ತೀನಿ. ಈ ಅಕ್ಕೊಬ್ಳು ಯಾಕಾರು ಹಿಂಗೆ ಹೆದರ್ತಾಳೇನೋ. ಅವ್ರು ಹೆದರ್ಸೋದಕ್ಕೂ ಇವಳು ಹೆದರೋದಕ್ಕೂ ಸರಿ ಆಗ್ತದೆ. ಊರಿಗೆ ಇಳಿದು ಬಾಣಂತಾನೆ ಇವರಿಗೆ ಸೈ ಅನ್ನೋ ಥರ ಆಡ್ತಾರೆ. ಪಾಪುನ ಜೊತೆಗೆ ಮರೆಸ್ಕೊಳಕ್ಕಾಗಲ್ಲ. ಇಲ್ಲೇ ಸೈ ನಾನು ನೋಡಿದ್ದು, ಬೇರೆ ಎಲ್ಲೂ ನೋಡಲ್ಲ. ನಮ್ಮಮ್ಮ ಹೇಳೋ ಸುಳ್ಳೇನಲ್ಲ. ಆ ತಾಯಿ ನೋಡಿದ್ರೆ ಊರವರಿಗೆಲ್ಲ ಬುದ್ಧಿ ಹೇಳ್ತಾರೆ. ತಮ್ಮ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಗೊತ್ತಿಲ್ಲ. ಇವತ್ತೇನಾದ್ರು ನಿನ್ನ ಬೈ ನೋಡಿ ನಮ್ಮ ಅಕ್ಕಗೆ ನೀವು ಬಲಿ ಬಿಡಿಸ್ತೇ ಇದ್ರಿ ಯಾಕೆ ನಾನು? ಅಯ್ಯೋ ದೇವ್ರೆ, ಈಗಲೇ ಬೀಳ್ಬೇಕಾಯ್ತು ಹಂಗಾರೆ. ಓ ಅತ್ತಿಗೆ ನೀವಾ? ಯಾಕೆ ಹೀಗೆ ಮಾಡ್ತೀರಿ ನೀವು? ಎಷ್ಟು ಸರಿ ಹೇಳ್ತೀನಿ ನಾನು ಮಲಗ್ದಾಗ ನನ್ನ ರೂಮಿಗೆ ಬರಲೇಬೇಡಿ ನೀವು ಅಂತ. ಯಾವಾಗ ನೋಡಿದ್ರು ಇದೇ ಥರ ಮಾಡ್ತೀರಾ. ಒಂದು ಸರಿನೂ ಸರಿಯಾಗಿ ನಿದ್ರೆ ಮಾಡೋಕ್ಕೆ ಬಿಡಲ್ಲ. ಈಗಷ್ಟೇ ಒಂಚು ನಿದ್ರೆ ಬಂದಿತ್ತು ಗೊತ್ತಾ? ಅಷ್ಟು ಬೇಗ ಬಂದು ಸೌಂಡ್ ಮಾಡಿದ್ರಿ. ಬೇಕಂತ ಮಾಡ್ತೀರಾ ಏನಂತ ಗೊತ್ತಾಗಲ್ಲ ನನಗೆ. ನಾ ಹೇಳ್ದಂಗೂ ಇದನ್ನು ಜಾಸ್ತಿನೇ ಮಾಡ್ತೀರಪ್ಪ. ನೀವು ಯಾಕೆ ಬರೋಕ್ಕೆ ಹೋದ್ರಿ ನನ್ನ ರೂಮಿಗೆ? ಅದು ಪಲ್ಲವಿಯಕ್ಕ ಅತ್ತೆ ಪಾತ್ರೆ ತರಕ್ಕೆ ಹೇಳಿದರು, ನಿಧಾನನೇ ತೆಗಿತಿದ್ದೆ, ಕೈ ಜಾರು ಬಿದ್ದುಬಿಡ್ತು. ನಿಧಾನ ತೆಗೆರೋದು ಹೆಂಗೆ ಬೀಳ್ತದೆ ಅದು? ಅದು ನಾ ಮಲಗ್ದಾಗಲೇ ಆಗ್ಬೇಕಾ ನಿಮಗೆ? ಪಾತ್ರೆ ತೊಗೊಂಡು ಹೋಗೋದು ಎಲ್ಲ ಕೆಲಸನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಏನಾಗ್ತಿತ್ತು? ಅದು ಪಾತ್ರೆ ತೊಳಿಬೇಕು, ಹೋಗಿ ತೊಗೊಂಬ ಅಂದರು. ಹಾಲು ಹಾಕಿದ ಪಾತ್ರೆ ಅದು ತೊಳೆದಿಡ್ಬೇಕು ಅಂತ. ಅದಕ್ಕೆ ಹೇಳಿದ್ರೆ ಇಂಥದ್ದೊಂದು ಏನಾರು ಉತ್ತರ ರೆಡಿ ಇಟ್ಕೊಂಡಿರ್ತೀರಿ ನೀವು. ಈಗ ನಂಗೆ ಎಚ್ಚರ ಆತಲ್ಲ, ಮತ್ತು ನಿದ್ರೆನೇ ಬರಲ್ಲ ಗೊತ್ತಾ? ಅದ್ರ ಬದಲು ನೀವು ಅಮ್ಮನ್ನೇ ಕಳಿಸ್ಬೋದಪ್ಪ. ಅಮ್ಮ ಆದರೂ ಎಷ್ಟು ಸತಿ ಬಂದು ಹೋಗ್ತದೆ, ಒಂಚೂರು ಸೌಂಡ್ ಮಾಡಲ್ಲ. ಎಷ್ಟು ಜಾಗ್ರತೆ ತಗೊಂಡು ಹೋಗ್ತದೆ ಗೊತ್ತಾ? ಇಷ್ಟು ದಿವಸ ಆದರೂ ನಿಮ್ಗೆ ಅದನ್ನೂ ಒಂದು ಕಲಿಯೋಕ್ಕಾಗಲ್ಲ. ಎಂತಾಕ? ಏನಾತ? ಯಾಕೆ ಹಿಂಗೆ ಬೇಜಾರಲ್ಲಿ ಬರ್ತಿದೀಯಾ? ಏನಿಲ್ಲ ಏನಿಲ್ಲ ಬಿಡು ಲಾವಣ್ಯ, ಹೋಗೋಣ ನಡಿ. ತಾಡಿ ತಾಡಿ ಮಾರತಿ, ಹೋಗೋಣ. ಎಂತಕ್ಕಿಷ್ಟ ಬೇಜಾರಲ್ಲೇ ಇದ್ದೀಯಾ? ಯಾರು ಎಂತ ಹೇಳಿದ್ರು? ಅಲ್ಲ ಏನಲ್ಲ, ಅದು ಪಲ್ಲವಿಕ ನಿದ್ರೆ ಮಾಡ್ತಿದ್ರಲ್ಲ, ನಾನಲ್ಲಿ ಪಾತ್ರೆ ಬೀಳಿಸ್ದೆ, ಅವ್ರಿಗೆ ಎಚ್ಚರ ಆಗಿಬಿಡ್ತು, ಅದಕ್ಕೆ. ಓ ಅಷ್ಟೇನಾ? ಅದಕ್ಕಿಷ್ಟು ಬೇಜಾರು ಮಾಡ್ಕೊಂಡು ಬರ್ತಿದ್ದೀಯಾ ನೀನು? ನಿಂಗೆ ಹೇಳೋಕ್ಕಾಗಲ್ಲ, ಪಾಪ ಅವ್ರಿಗೆ ಗೊತ್ತಾಗ್ಲೇನ. ಕಾಲು ಜಾರೋದು ಆನೆ ಅಂತದೇ ಬೀಳ್ತದೆ, ಇನ್ನು ಕೈ ಜಾರು ಪಾತ್ರೆ ಬೀಳೋದು ಏನು ವಿಶೇಷ ಹೇಳ? ಗೊತ್ತಾಗ್ಲ, ಒಂದು ಅಕಸ್ಮಾತಾಗಿ ಆತು ಅಂತ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗ್ತಿರ್ಲ? ಅವ್ರೇನು ಮನುಷ್ಯರಲ್ಲ ಮರತಿ, ಅಷ್ಟು ಅರ್ಥ ಮಾಡ್ಕೊಂಡೇ ಇರೋಷ್ಟು. ನೀ ಯಾವುದನ್ನು ಹೇಳಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಮುಖ ಸಣ್ಣ ಮಾಡ್ಕೊಂಡು ಬಂದುಬಿಡ್ತೀಯ. ಎಲ್ಲ ಮಿಟುಕ್ಲಾಡಿ ನನಗೆ ತಗೊಂಡು ಕೊಟ್ಟು ಮಾತಾಡ್ತಿದ್ದೀಯಲ್ಲ. ಈಗ ಅಕ್ಕಗೆ ಬೈಯೋದಲ್ಲ, ನಿನಗೂ ಸಮ ಬಲಿ ಬಿಡಿಸಿ ಕಳಿಸ್ತೀನಿ ನೋಡು. ಅಲ್ಲ, ಅವ್ರಿಗೆ ನಿದ್ರೆ ಬಂತಲ್ಲ, ಎಚ್ಚರ ಆಯ್ತು, ಅದಕ್ಕೆ ಏನು ಮಾಡ್ತಾ ಇದ್ದಾರೆ. ಹೋಗೋಣ ನಡಿ ಲಾವಣ್ಯ. ಅಯ್ಯೋ, ಮನುಷ್ಯರಿಗೆ ನಿದ್ರೆ ಬಂದ ಮೇಲೆ ಎಚ್ಚರ ಆಗಲೇಬೇಕು ಕಣೆ. ನಾವೇನು ಕುಂಭಕರ್ಣನ ಜಾತಿಯವರ? 6 ತಿಂಗಳು ನಿದ್ರೆ 6 ತಿಂಗಳು ಎಚ್ಚರ ಆಗಿರೋಕ್ಕೆ? ಒಂದೊಂದು ಸರಿ ಸೌಂಡ್ ಆಗದೆ ಇದ್ರೂ ಎಚ್ಚರ ಆಗ್ತದಪ್ಪ. ಅದಕ್ಕೇನು ಮಾಡೋಕ್ಕಾಗ್ತದೆ? ಖಾಲಿ ನಿದ್ರೆಯಿಂದ ಎಚ್ಚರ ಆಗಿದ್ಕೆ ಅವ್ರಿಗೆ ಅಷ್ಟು ಬೇಜಾರಾಗ್ತದೆ. ನಿಂಗೆ ಎಷ್ಟು ಬೇಜಾರಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಕಣೆ. ಅವರಷ್ಟು ಹೇಳಿದ್ರು ನೀ ಸುಮ್ಮನೆ ಹಿಂಗೆ ಬರ್ತೀಯಲ್ಲ, ಏನು ತಿರುಗಿ ಹೇಳಿದೆ, ಅದಕ್ಕೆ ಏನು ಅನ್ಸಲ್ಲ ನಿಂಗೆ ಅಂತ ಅಂದ್ಕೊಂಡಾರ ಅವರು. ನಿಂಗೆ ಬೇಜಾರಾಗ್ತದೆ ಅಂತ ಗೊತ್ತಾದ್ರೆ ಅವ್ರೇನು ಹಂಗೆ ಏನು ಹೇಳಲ್ಲಪ್ಪ. ಹಂಗೆ ಪಾಪ ಅವರು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋದವರಲ್ಲ,
ಅಲ್ಲಿ ನಾನು ಏನು ಮಾಡೀನಿ ಏನು ಬಿಟ್ಟೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಾಗ್ತದೆ ತಪ್ಪು ನಿಂದು, ನೀನು ಹೇಳಲ್ಲ ತಿರುಗಿ ಏನನ್ನು. ನೀವು ಹಿಂಗೆಲ್ಲ ಬೈತಿದ್ರೆ ನನಗೂ ಮನಸ್ಸಿಗೆ ಬೇಜಾರು ಆಗ್ತದೆ ಅಂತ. ಲಾವಣ್ಯ, ನಿದ್ರೆ ಬಂದು ಎಚ್ಚರ ಆಗಿದ್ದು ನನಗೆ. 6 ತಿಂಗಳು ಮಲಗೋದೇನು ಬೇಡ. ಈಗಲ್ಲಿ ಪಾಪು ತಂದು ಮಲಸಿದ್ರೆ ಇನ್ನೊಂದು ಅರ್ಧ ಗಂಟೆನೂ ಮಲ್ಗಕ್ಕೆ ಬಿಡಲ್ಲ. ಅವಳಿಗೆ ಎಚ್ಚರದಾಗ ಹಾಲು ಕೊಡ್ಬೇಕು ಗೊತ್ತಾ ನಾನು. ರಾತ್ರಿ ಎಲ್ಲ ಒಂದೇ ಸಮ ನಿದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂಚೂರು ಮಲಗ್ದಾಗಲೇ ಕ್ಲೀನಾಗಿ ನಿದ್ರೆ ಆಗಲಿ ಅಂದ್ಕೊತೀನಿ ನಾನು. ಇದು ಒಳ್ಳೆ ಕಥೆ ಆತಲ್ಲ ಪಲ್ಲವೇಕ. ಅವ್ರವ್ರ ಪಾಪು ಎದ್ದಾಗ ಮತ್ತೆ ಅವ್ರವರೇ ಹಾಲು ಕೊಡ್ಬೇಕು, ತಾಯಿನೇಯ. ಮತ್ತೆ ಬೇರೆ ಯಾರು ಬರ್ತಾರ ಹಾಲು ಕೊಡೋಕ್ಕೆ? ನೀನು ಹಾಗೆ ಮಾಡ್ತೀಯಾಕ? ಅವ್ರು ನಿದ್ರೆ ಮಾಡಬೇಕು ಅಂತೇಳಿ ಪಾಪುನೆಲ್ಲ ಹೊರಗಡೆ ಕರ್ಕೊಂಡೋಗಿ ಎಂತ ಕೂರಿಸ್ಕೊಂತೀನಿ ನೀನು? ಅದಕ್ಕೆ ಅವ್ರಿಗೆ ಅಭ್ಯಾಸ ಇಲ್ಲ ಪಾಪ. ಅವ್ರ ಪಾಪು ಅವ್ರ ಜೊತೆನೇ ಇರಬೇಕು. ಅದು ಹೊತ್ತಾಗೆಲ್ಲ ಇವ್ರಿಗೆ ಎಚ್ಚರ ಆಗ್ತಿರ್ಬೇಕು. ಅವಾಗ ಬೇರೆಯವ್ರು ಎಚ್ಚರ ಮಾಡಿದ್ರು ಅಂತ ಬೇಜಾರಾಗಲ್ಲ ಅವರಿಗೆ. ಸಾಧಾರಣ ಎಲ್ಲ ತಾಯಂದ್ರು ಪಾಪು ಜಾಗ್ರತೆ ಅವರೇ ಮಾಡ್ತಾರೆ. ಎಚ್ಚರ ಆದಾಗ ಎದ್ದು ಹಾಲು ಕೊಡೋದು, ಇಲ್ಲ ಕರ್ಕೊಳೋದು, ಇಲ್ಲ ಸಮಾಧಾನ ಮಾಡೋದು ಅವನ್ನೆಲ್ಲ ಮಾಡ್ತಿರ್ತಾರೆ. ಇವ್ರಿಗೆ ಗೊತ್ತಿಲ್ಲೇನೋ ಪಾಪ. ಅಲ್ಲ ಅವ್ರು ಮಾಡ್ತಿದ್ರೆ ಏನೇ ಅಂತಕ್ಕೂ ನೀನು ಬಿಡಲ್ಲಲ್ಲ. ಅವ್ರು ನಿದ್ರೆ ಮಾಡಬೇಕು ಅಂತ ಪಾಪನ ಆ ಕಡೆ ಕರ್ಕೊಬಂದು ಆಟ ಆಡಿಸ್ತಿರ್ತೀಯ. ಪಲ್ಲವೇಕ, ಇಷ್ಟು ದಿವಸ ನಿಮಗೆ ಪಾಪ ಗೊತ್ತಾಗ್ಲೇನೋ. ಅವಳು ಹೇಳ್ಕೊಂಡ್ಲಲ್ಲ ಹಾಗಾಗಿ. ಆದರೆ ನನ್ನ ಹತ್ರ ಹೇಳಲ್ಲ ಅವಳು. ಅವಳಿಗೆ ತುಂಬ ಬೇಜಾರಾಗ್ತದೆ ನೀವು ಹೀಗೆಲ್ಲ ಹೇಳ್ತಾ ಇದ್ರೆ. ಹೇಳ್ಬೇಡಿ ಹಾಗೆನ್ನು. ಕೆಲಸ ಮಾಡ್ತಾಳೆ. ಒಂದೊಂದು ಸರಿ ಏನಾದ್ರು ಮಿಸ್ಟೇಕ್ ಆದಕ್ಕೂ ನೀವು ಈ ಥರ ಎಲ್ಲರೂ ಬೈತಾ ಇದ್ರೆ ಯಾರಿಗೆ ಹೇಳ್ಬೇಕು ಅವಳು? ಎಷ್ಟು ಚೆನ್ನಾಗಿ ಹೇಳ್ತೀರಲ್ಲ, ನಮ್ಮ ಅಮ್ಮ ಬರ್ತದೆ ಎಷ್ಟು ಜಾಗ್ರತೆಯಿಂದ ತಗೊಂಡು ಹೋಗ್ತದೆ ಎಲ್ಲದನ್ನೂ ಅಂತ. ನಿಮ್ಮ ಅಮ್ಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನಮ್ಮ ಅಕ್ಕಗೆ ಮದುವೆಯಾಗಿ ಎಷ್ಟು ದಿನ ಆಯ್ತು? ಅದನ್ನೊಂಚೂರು ಯೋಚನೆ ಮಾಡಿ. ಕಲಿತಾಳೆ ನಿಧಾನದಿಂದ. ಲಾವಣ್ಯ, ನಂಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ ನೀನು. ನಾನು ನಿಧಾನದಿಂದನೇ ಹೇಳಿದ್ದು. ಸುಮ್ಮನೆ ಬಾಯಲ್ಲಿ ಹೇಳ್ದಂಗಲ್ಲ, ಗೊತ್ತಾಗ್ಬೇಕದು. ಬಾಣಂತಿ ಅಂದರೆ ಎಷ್ಟು ಗೋಳಿರ್ತದೆ ಏನು ಎತ್ತ ಅಂತ ನಿಂಗೆ ಗೊತ್ತಾಗಲಿ, ಆಮೇಲೆ ಹೇಳು. ಅಲ್ಲ, ಎಲ್ಲ ವಿಚಾರನೂ ಗೊತ್ತಾಗಕ್ಕೆ ಅವ್ರವರೇ ಅನುಭವಿಸೇ ತಿಳ್ಕೊಬೇಕು ಅನ್ನೋದೇನಿಲ್ಲ. ಬೇರೆಯವ್ರನ್ನೂ ನೋಡಿದ್ರೂ ಗೊತ್ತಾಗ್ತದೆ. ನಾನು ಬಾಣಂತಿ ಆಗದೆ ಇದ್ರು ಬಾಣಂತಿ ಆದವ್ರನ್ನೂ ತುಂಬ ಜನ ನೋಡಿನಿ ನಮ್ಮ ರಿಲೇಟಿವ್ಸಲ್ಲಿ. ಯಾರೂ ಈ ಥರ ಮಾಡಲ್ಲ. ನಿದ್ರೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಸಣ್ಣ ಪಾಪನ ಬೇರೆ ಕಡೆನೇ ಮಲಗಬೇಕು ಅಂತ ಬಿಡಲ್ಲ. ತೊಟ್ಲೇ ಇದ್ರೂ ಅವ್ರ ಹತ್ರನೇ ಇರ್ತದೆ. ಪಾಪು ಎಚ್ಚರ ಅದಕ್ಕೂ ಫಸ್ಟ್ ನೋಡೋದು ತಾಯಿ. ನಂಗೆ ಗೊತ್ತಿದ್ದಂಗೆ. ನಿಮ್ಮಮ್ಮ ನಿಮ್ಗೆ ಹೇಳ್ಕೊಟ್ಟಾರ ಇಲ್ಲ ಗೊತ್ತಿಲ್ಲ. ನಾನು ಸುಮಾರು ಕಡೆ ನೋಡೇನೆ ಇದನ್ನು. ಲಾವಣ್ಯ, ಹೋಗೋಣ ನಡಿ ಮರತೆ. ಅಚ್ಚಿಗೆ ಹೋಗೋಣ ನಡಿ. ಹೋಗೋಣ ಬಿಡಕ್ಕ, ನಾನೇನು ಇಲ್ಲೇ ಇರ್ತೀನಿ ಅನ್ನ. ನೀ ಇರು ಅಂದರೂ ನಾನು ಇರಲ್ಲ. ನಿಂಗೆ ಹೇಳ್ತಾ ಇದ್ದಾರೆ ನನ್ನ ರೂಮಿಗೆ ಬರಬೇಡಿ ಅಂತ. ಇನ್ನು ನಂಗೆ ಹೇಳದೆ ಬಿಡ್ತಾರಾ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಕ್ಕ. ನೀ ಎಂತ ಬಗ್ತಾ ಬಂದ ಅವ್ರ ಪಾಪು ಅವ್ರ ಹತ್ರ ಬಿಡದೆ ಕರ್ಕೊಂಡೋಗಿ ಅವ್ರು ನಿದ್ರೆ ಮಾಡಬೇಕು ಅಂತ ಹೇಳೆಲ್ಲ ಇದು ಮಾಡ್ತೀಯ? ಹೇಳಬೇಕು ನೀನು. ನಿಂಗೂ ಸ್ವಲ್ಪ ರೆಸ್ಟ್ ಬೇಕು, ನಿಂಗೂ ಬೇರೆ ಏನಾದ್ರು ಮೈಂಡ್ ಫ್ರೆಶ್ ಆಗಕ್ಕೆ ಬೇಕು. ಬರೀ ಇದನ್ನೇ ಮಾಡ್ತಿರೋಕ್ಕಾಗಲ್ಲ ಅಂತ ನೀ ಹೇಳ್ದೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಹೇಳು? ಅತ್ತೆಗಂತೂ ವಯಸ್ಸಾಗಿದೆ ಪಾಪ. ಅವ್ರ ಕಾಲದಲ್ಲೆಲ್ಲ ಹಂಗೆ ಮಾಡಿದ್ದು ಒಂಚೂರು ಹೇಳ್ತಾರೆ ಗೊತ್ತಾಗದೆ ಅಂತ ಹೇಳ್ಬೋದು. ಇವರಿಗೂ ಗೊತ್ತಾಗ್ತಿಲ್ಲ ಅಂದರೆ ಅದು ನಿಂದೇ ತಪ್ಪು. ನಿನ್ನ ಸಲಿಗೆ ಕಂಡ್ಕೊಂಡೇ ಅವ್ರು ಹಂಗೆ ಮಾಡ್ತಿರೋದು. ಇನ್ನೊಂದ್ಸರಿ ಅತ್ತೆನೋ ಮಾವನ ಏನಾದರೂ ನಿನ್ನ ಹತ್ರ ಈ ರೂಮಿಂದ ತರಕ್ಕೆ ಹೇಳಿದ್ರೆ ಹೇಳಿಬಿಡು. ನಂಗೆ ಆಗಲ್ಲ, ಒಂದು ಸ್ವಲ್ಪ ಸೌಂಡ್ ಆದ್ರೂ ಅವ್ರು ಬೈತಾರೆ, ನಾನು ಇನ್ನು ಹೋಗಲ್ಲ ಅನ್ನೋ. ಅವರೇ ಬಂದು ತೊಗೊಂಡು ಹೋಗ್ತಾರೆ. ತುಂಬ ಜಾಗ್ರತೆ ಅದೆಯಲ್ಲ ಅವರಿಗೆ. ಅಲ್ಲ, ಕಾಫಿ ಕುಡಿದು ಲೋಟನೆಲ್ಲ ತಗೋಬಾ ಅಂತ ಹೇಳಿನಿ, ಇಲ್ಲಿ ನಿಂತ್ಕೊಂಡೆ ಅಂತ ಪಂಚಾಯತ್ಗೆ ಹೊಡಿತಿದ್ದೀರೆ. ಅದು ಮಲಗಿದೇನ ಸಜ ನಿಂಗೂ ಗೊತ್ತಾಗಲ್ಲ. ನಂಗಾರ ನಾ ಹೇಳಿ ಎಷ್ಟೊತ್ತಾತ ನೋಡೋಣ ಹೇಳ. ಅದನ್ನೇ ಮಾತಾಡ್ತಾ ನಿಂತಿದ್ವಿ ಅತ್ತೆ ಇಲ್ಲಿ. ಅವಳಿಗೆ ಗೊತ್ತಾಗ್ಲ ಲೋಟ ಕೆಳಗೆ ಬೀಳಿಸಿದ್ಲು ಅಂತ ಕಾಣ್ತದೆ. ಪಲ್ಲವಿ ಅಕ್ಕೆ ಎದ್ದು ಒಂದೇ ಸಮ ಬೈತಾ ಇದ್ದಾರೆ. ನನ್ನ ರೂಮಿಗೆ ಎಂತಕ್ಕೆ ಬರ್ತೀರಿ ನೀವು, ನನಗೆ ನಿದ್ರೆಗೆ ಡಿಸ್ಟರ್ಬ್ ಆಯ್ತು ಅಂತ. ನಮ್ಮ ಅಮ್ಮನೇ ಬರಬೇಕು, ಅವರೇ ಜಾಗ್ರತೆಯಿಂದ ತೊಗೊಂಡು ಹೋಗ್ತಾರೆ ಅಂತಾರೆ. ಇನ್ಮೇಲೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಮಗಳ ರೂಮಿಂದ ಏನು ತರೋದಾದರೂ ನೀವೇ ತಂದುಬಿಡಿ, ಅಕ್ಕನ ಕಳಿಸ್ಬೇಡಿ. ನೀವೆಲ್ಲರ ಹತ್ರನೂ ಹಿಂಗೆ ಬೈಸ್ಕೊಂಡು ಅವಳು ಬರೀ ಅಳ್ತಾನೆ ಇರೋದಾತದ ಪನಿಗಷ್ಟೇ. ಬಡಕ್ಲಿ ಎಂಥ ಜೋರಿದ್ದೀಯ ನೀನು. ಈ 1 ವರ್ಷ ಸುತ್ತಿದ್ದಂತ ನನ್ನ ಅಣ್ಣಗೆ ಕಟ್ಟಿದ್ದಲ್ದೆ ಮತ್ತೇನು ಕಾನೂನು ಮಾಡ್ತದೆ. ಏನು ಹೇಳ್ಬೇಕಾರೆ ಎಳ್ಳು ಅಂತ ಹೇಳಿವ. ಕೆಲಸ ಕಲಿತ್ರು ಸಹಿಯಪ್ಪ. ಇನ್ನೊಂದು ಸತಿ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಸಹಿ, ಹೋದ್ರು ಸಹಿ. ಇವ್ರು ನಾಟಕ ಮಾಡೋದಕ್ಕೂ ಇದನ್ನ ಆಡೋದಕ್ಕೂ ಸರಿ ಆಗ್ತದೆ. ಓ, ಅದೀಗ ಬಾಲಿ ಎಚ್ಚರ ಅದಕ್ಕೂ ಎದ್ದು ಕುತ್ಕೋಬೇಕಲ್ಲ. ಇದು ಅವ್ನ ಗಳಿಗೆ ನಿದ್ರೆ ಮಾಡ್ಕಿತೀನಿ ಅಂತ ಹೇಳಿತ್ತು.
ಹಂಗಾಗಿ ಇದು ಮಾಡಿದ್ರೆ ಬೈದೇನು ದಂಡಕ್ಕೆ ಹಾಕಲ್ಲ ಈಗ. ಅದಕ್ಕಾಗಿ ಒಂದೆಂಥ ಮಕ ಸಣ್ಣ ಮಾಡ್ಕಿತೀರಿ ಮರತೆ ಸೌಜನ್ಯ ಬಲ್ಲಿ ಈಚೆಗೆ ಬಲ್ಲಿ ಎಲ್ಲಿ ನಾನೇ ತಂದ್ಕೊತೀನಿ ಮರತಾರ ನಿಮ್ಮನ್ನು ಕಳಿಸಿದ್ದೇ ತಪ್ಪಾಗಿ ಹೋಯ್ತು. ಅಲ್ಲ ಅತ್ತೆ, ಅವರಿಗಾರು ಪಾಪ ಫಸ್ಟ್ ಎಕ್ಸ್ಪೀರಿಯನ್ಸು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅಂದ್ಕೊಳೋಣ. ನೀವು ಹಂಗೆ ಮಾತಾಡ್ತೀರಲ್ಲ. ಪಾಪು ಎದ್ರ ತಾಯಿನೇ ಎದ್ದು ಹಾಲು ಕೊಡ್ಬೇಕಲ್ಲ, ಬೇರೆ ಯಾರು ಕೊಡೋಕ್ಕಾಗ್ತದ? ನಿದ್ರೆ ಮಾಡ್ತಾರಪ್ಪ, ನಾನು ನೋಡ್ದಂಗೆ ಅವ್ರು ತುಂಬ ನಿದ್ರೆ ಮಾಡ್ತಾರೆ. ಏನು ಹಂಗಾಗಿ ಅವ್ರು ತುಂಬ ನಿದ್ರೆ ಮಾಡೋದಕ್ಕೆ ಸಣ್ಣ ಸೌಂಡ್ ಆದರೂ ಎಚ್ಚರ ಆಗ್ತದೆ. ನಿದ್ರೆ ಬಿಟ್ಟು ನಿದ್ರೆ ಮಾಡಿದವರಿಗೆ ಎಂಥ ಸೌಂಡ್ ಆದರೂ ಎಚ್ಚರ ಆಗಲ್ಲ. ಹೋಗಲಿ ಬಿಡಿ, ಅದೇನಾದರೂ ಆಗಲಿ. ನೀವು ಅಕ್ಕ ನಿನ್ನ ಇಲ್ಲಿ ಕಳ್ಸಕ್ಕೆ ಹೋಗಬೇಡಿ. ಅಕ್ಕ ಬಾ ನೀನು, ಬಾ. ಸ್ವಲ್ಪ ನಿನ್ನ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕಿ ಅವನ್ನೆಲ್ಲ ಒಂಚೂರು ಸರಿ ಮಾಡ್ಕ. ನಿನ್ನ ಕೆಲಸನೂ ಸ್ವಲ್ಪ ಮಾಡ್ಕ ನೀನು. ಅಲ್ಲ ಪುಣಾದೀತಿ, ನಿಂಗೊಬ್ಳಿಗೆ ಎಂತ ಆಗಿದೆ? ಎಂತ ಕರ್ಕೊಂಡು ಬೈಯಕ್ಕೆ ಹೋಗಿದ್ದೆ? ಹೇಳ್ತಿದ್ದೀನಿ, ನಾನು ನೋಡ್ತಾನೆ ಇದ್ದೀನಿ. ತಂಗಿ ಬಂದಲ್ಲಿಂದ ಏನು ಭಾಳ ಇದು ಮಾಡ್ತಾ ಇದೆ. ಹೇಳಿ ಕರ್ಸ್ಕೊಂಡದ ಎಂಥದ ಇನ್ನು ಫೋನಲ್ಲಿ ಏನು ಮಾತಾಡ್ತಿರ್ತಿದ್ದ. ಈಗ ನಾಳೆ ಅವ ಬಂದಕ್ಕೆ ಹಿಂಗೆ ಏನಾರು ಹೇಳಿದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ. ಅವ್ನು ಸುಮ್ಮನೆ ಬಿಡೋದಿಲ್ಲ, ನಪ್ಪಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳ.